ಯುದ್ಧವನ್ನು ವಿರೋಧಿಸಲಿಕ್ಕೂ ಕೂಡ ಇಷ್ಟೊಂದು ಹಿಂಜರಿಕೆಯ? ಯಾವ ಜನರಿಂದ ನೀವು ಪ್ರಖ್ಯಾತಿಗೆ ಜನಪ್ರಿಯರಾಗಿದ್ದೀರೋ, ಯಾವ ಜನರಿಂದ ನೀವು ಏನದು ಗೆಲುವಿನ ಅಮಲಿನಲ್ಲಿದ್ದೀರೋ ಆ ಜನರಿಗೇ ಸಮಸ್ಯೆಗಳು ಬಂದಾಗಲೂ ಕೂಡ ಧ್ವನಿ ಎತ್ತಲಾರದಿರಷ್ಟು ಸಂವೇದನಾ ಶೂನ್ಯರಾಗಿದ್ದೀರ. ಈ ಪರಾಭವ ಸಂವತ್ಸರದಲ್ಲಿ ನಮ್ಮ ಸಂಕಟಗಳನ್ನು, ನಮಗೆ ಆಗುತ್ತಿರುವ ಸಂಭ್ರಮದ ಒಳಗಡೆ ಮತ್ತು ಹೊರಗಡೆ ಎರಡೂ ಕಡೆ ಇರುವಂತಹ ಸಂಕಟಗಳಿಗೆ ಅದರ ಕುರಿತಾಗಿ ನಮ್ಮ ಪ್ರಜ್ಞೆ ಮತ್ತು ಎಚ್ಚರಿಕೆ, ನಮ್ಮ ಜವಾಬ್ದಾರಿಯನ್ನು ನೆನಪಿಸುವಂತೆ ಸಿದ್ದರಾಮಯ್ಯನವರು ನಮಗೆ ಒಂದು ಭೂಮಿಕೆಯನ್ನು ನಿರ್ಮಿಸಿದ್ರು. ಜಾಗತಿಕವಾಗಿ ಇವತ್ತಿನ ರಾಜಕಾರಣ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ, ಅವರವರ ಅಹಂಕಾರಗಳನ್ನು ಅವರು ಹೇಗೆ ಅಮಾಯಕರ ಸಾವುಗಳಲ್ಲಿ ಸಂಭ್ರಮಿಸ್ತಾ ಇದ್ದಾರೆ ಅಂತ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಬಂದರು. ನಾವು ಭೂಮಿಯಲ್ಲಿ ಈ ಸರಿಯಾಗಿ ಏನದು ಈ ಪ್ಲಾಸ್ಟಿಕ್ಕು, ಇದು ಸ್ಟ್ರಾ ಕುಡಿಯೋಲ್ಲ, ಏನದು ಪೇಪರ್ ಪ್ಲೇಟು, ಪ್ಲಾಸ್ಟಿಕ್ ಪ್ಲೇಟ್ ಬೇಡ, ಪ್ಲಾಸ್ಟಿಕ್ ಲೋಟ ಬೇಡ, ಹೀಗೆಲ್ಲ ನಾವು ಮಾತಾಡ್ತೀವಿ. ಭೂಮಿಯ ಆಯುಷ್ಯಕ್ಕೆ ಮತ್ತು ಆರೋಗ್ಯಕ್ಕೆ ನಾವು ಕಾಣಿಕೆಯನ್ನು ಸಲ್ಲಿಸೋಣ ಅಂತ ಪ್ಲಾಸ್ಟಿಕ್ ಬೇಡ, ಪ್ಲಾಸ್ಟಿಕ್ ನಿಷೇಧ ಅಂತ ಹೇಳ್ತೀವಿ. ಅವರು ಒಮ್ಮಿಂದೊಮ್ಮೆಲೆ ಮಿಸೈಲ್ಗಳನ್ನ ಹಾಕಿ ಇಡೀ ಎಕೋಸಿಸ್ಟಮ್ನೇ ನಾಶ ಮಾಡ್ತಾರೆ. ಜೈವಿಕವಾಗಿರುವಂತಹ ವಾತಾವರಣವೆಲ್ಲನೂ ನಾಶ ಆಗ್ತಾ ಹೋಗುತ್ತೆ. ನಾವು ಸಣ್ಣ ಸಣ್ಣದಾಗಿ ಪ್ರಜ್ಞೆ ಜಾಗೃತಿಯನ್ನು ಹರಡ್ತಾ ಇದ್ದರೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ರಾಜಕಾರಣಗಳಲ್ಲಿ ಯುದ್ಧಗಳಾಗ್ತಾ ಇದೆ. ಯುದ್ಧಗಳನ್ನು ಸಂಭ್ರಮಿಸುವ, ಅವುಗಳಲ್ಲಿ ಪರ ಮತ್ತು ವಿರೋಧಗಳನ್ನು ಮಾಡುತ್ತಾ ಒಬ್ಬರ ಸಾವಿಗೆ ಮತ್ತೊಬ್ಬರು ಹಿಗ್ಗುತ್ತಾ, ಮತ್ತೊಬ್ಬರ ಸಾವಿಗೆ ಮತ್ತೊಬ್ಬರು ಹಿಗ್ಗುತ್ತಾ, ಒಟ್ಟಾರೆ ನಮ್ಮ ಪರವಾಗಿರುವವರು ಸಾಯಬಾರದು, ನಮ್ಮ ಧರ್ಮದವರು ಸಾಯಬಾರದು, ನಮ್ಮ ರಾಷ್ಟ್ರದವರು ಸಾಯಬಾರದು, ಹೀಗೆ ಈ ಜೀವ ಕಾರುಣ್ಯದಲ್ಲಿಯೂ ಕೂಡ ಪರವಿರೋಧಗಳನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮವರು ಸಾಯಬಾರ್ದು, ಅವರು ಸಾಯಲಿ, ನಮ್ಮವರು ಗೆಲ್ಲಬೇಕು, ಅವರು ಸೋಲಲಿ. ಈ ಸೋಲು ಗೆಲುವಿನ ಸ್ಪರ್ಧೆಯಲ್ಲಿ ಈ ರೀತಿಯಾಗಿ ನಾವು ಎಷ್ಟರ ಮಟ್ಟಿಗೆ ಜೀವಪರತೆಯ ಸಂವೇದನೆಯನ್ನು ಕಳೆದುಕೊಳ್ತಾ ಇದ್ದೀವಿ. ಇದರಲ್ಲಿ ಸಾಹಿತಿಗಳಾದವರು, ಕಲಾವಿದರಾದವರು ಎಷ್ಟರ ಮಟ್ಟಿಗೆ ಕಪಟತನದಲ್ಲಿ ಇದ್ದಾರೆ ಅಂತನ್ನುವ ಸೂಚ್ಯ ವಿಷಯಗಳನ್ನು ಕೂಡ ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಹೇಳ್ತಾ ಬಂದರು. ಜನಗಳ ಜೊತೆಗೆ ನಿರಂತರವಾಗಿ ಸಂವಾದ ಮಾಡ್ತಿರೋರು ಕಲಾವಿದರು, ಜನಗಳಿಂದ ಪ್ರಖ್ಯಾತಕ್ಕೆ ಕೀರ್ತಿ ಪಡೆಯೋರು, ಪ್ರಖ್ಯಾತರಾಗುವವರು, ಮತ್ತು ಅವರಿಂದಲೇ ಸಂಪತ್ತನ್ನು ಅನುಭವಿಸುವವರು. ಆದರೆ ಅದೇ ಒಟ್ಟಾರೆ ಸಮಾಜದ ಒಂದು ಜವಾಬ್ದಾರಿಯಾಗಿ ಈ ವಿನಾಶದ ಸಮಯದಲ್ಲಿ, ಸಂಕಟದ ಸಮಯದಲ್ಲಿ, ಪ್ರಕ್ಷುಬ್ಧದ ಸಮಯದಲ್ಲಿ ಮಾತಾಡದೆ ಇರೋದು ಯಾತಕ್ಕೋಸ್ಕರ? ಎಂತಹ ಕಪಟತನ ಇದೆ ಅಂತ, ಎಂತಹ ಹೊಣೆಗೇಡಿತನದಲ್ಲಿ ಅವರು ತಮ್ಮನ್ನು ತಾವು ಮುಚ್ಚಿಟ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಎಷ್ಟೆಷ್ಟೊಂದು ಜನ ಈ ಯುದ್ಧ ನಡೆಯುವಾಗ ಎಷ್ಟೆಷ್ಟೋ ಜನ ಕಲಾವಿದರು, ದೊಡ್ಡ ದೊಡ್ಡ ಕಲಾವಿದರು, ತುಂಬ ಪಾಪ್ಯುಲರ್ ಸೋ ಕಾಲ್ಡ್ ಸ್ಟಾರ್ಸ್, ಎಷ್ಟೋ ಜನ ಮಾತಾಡಿಲ್ಲ. ಎಲ್ಲೋ ಕೆಲವು ತುಂಬ ವಿರಳವಾಗಿರುವಂತಹ ಕಲಾವಿದರು ಮಾತಾಡಿದ್ರು. ಅವರು ನಿರಂತರವಾಗಿ, ಕಲಾವಿದರು, ಸಿನಿಮಾ ನಟರು, ಇವರು ನಿರಂತರವಾಗಿ ಸಮಾಜದ ಜೊತೆಗೆ ಸಂವಾದ ಮಾಡ್ತಾ ಇರ್ತಾರೆ. ಕಮಲ್ ಹಾಸನ್ ಅಂತವರು ಕೆಲವರು ಮಾತಾಡಿದ್ರೆ ಹೊರತು ದೊಡ್ಡ ದೊಡ್ಡ ಸ್ಟಾರ್ ನಟರುಗಳು ಮಾತಾಡಲೇ ಇಲ್ಲ. ಯುದ್ಧವನ್ನು ವಿರೋಧಿಸ್ರಿ, ನೀವು ಯಾವುದೇ ಪಕ್ಷವನ್ನು ವಹಿಸುವ ಅಗತ್ಯ ಇಲ್ಲ. ನೀವು ಒಂದು ಯುದ್ಧವನ್ನು ವಿರೋಧಿಸಲಿಕ್ಕೂ ಕೂಡ ಇಷ್ಟೊಂದು ಹಿಂಜರಿಕೆಯ? ಯಾವ ಜನರಿಂದ ನೀವು ಪ್ರಖ್ಯಾತಿಗೆ ಜನಪ್ರಿಯರಾಗಿದ್ದೀರೋ, ಯಾವ ಜನರಿಂದ ನೀವು ಏನದು ಗೆಲುವಿನ ಅಮಲಿನಲ್ಲಿದ್ದೀರೋ ಆ ಜನರಿಗೇ ಸಮಸ್ಯೆಗಳು ಬಂದಾಗಲೂ ಕೂಡ ಧ್ವನಿ ಎತ್ತಲಾರದಿರಷ್ಟು ಸಂವೇದನಾ ಶೂನ್ಯರಾಗಿದ್ದೀರ. ಇದು ನಮ್ಮ ನಾಯಕರನ್ನು ಆಯ್ಕೆ ಮಾಡುವ ಮೂಲಕ
ನಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡ್ತೀವಿ ಅಂತ ಅಂದ್ಬಿಟ್ಟು ಎಸ್ ಜೆ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಮತ್ತು ಸರಿಯಾಗಿ ಹೇಳಿದ್ದಾರೆ. ಈ ತರಹದ ಎಲ್ಲ ಒಂದೊಂದು ಮಾತುಗಳು, ಒಂದೊಂದು ನಮ್ಮ ಕಥೆಯೋ ಕವನವೋ ನಮ್ಮ ಯಾವುದೇ ರೀತಿಯ ಕಾವ್ಯಾನುಸಂಧಾನವೋ ಎಲ್ಲವೂ ಕೂಡ ನಮ್ಮ ಆತ್ಮಾವಲೋಕನದ ವೇದಿಕೆ ಆಗಬೇಕು, ಇಂಟ್ರಾಸ್ಪೆಕ್ಷನ್ ಮಾಡಿಕೊಳ್ಳುವಂತಹ ತುಂಬ ಅತ್ಯಗತ್ಯವಾಗಿರುವಂಥದ್ದು. ಅವರು ಅದನ್ನು ಮುಗಿತಿದ್ದ ಹಾಗೇ ಇವರು ಪಾತಣ್ಣ ಅವರು ಇದನ್ನೇ ಮುಂದುವರೆಸಿದ್ರು, ಈ ಯುದ್ಧದ ಭೀತಿಯನ್ನೇ ಮುಂದುವರೆಸಿದ್ರು. ಅದು ಎಷ್ಟೋ ಜನಕ್ಕೆ ಮಿಸೈಲ್ಸ್ ಕ್ಷಿಪಣಿಗಳನ್ನೆಲ್ಲ ಮಾರುವುದು ಅದೊಂದು ವ್ಯಾಪಾರ, ಅವರದೊಂದು ವ್ಯವಹಾರ. ಅವರ ವ್ಯಾಪಾರಕ್ಕೆ ಬೇಕಾಗಿರುವಂತಹ ಯುದ್ಧ ಸಾಮಗ್ರಿಗಳನ್ನು ತಯಾರು ಮಾಡಿ ಯುದ್ಧವನ್ನು ಆಗಬೇಕು ಅಂತ ಬಯಸುವಂತಹ ಈ ಕ್ಷಿಪಣಿಗಳು, ಅಣುಬಾಂಬ್ಗಳು ಇವೆಲ್ಲವೂ ವ್ಯಾಪಾರದ ವಸ್ತುಗಳಾದಾಗ ಅವರು ಮಾರಬೇಕು, ಅವರು ಮತ್ತೊಬ್ಬರು ಅದನ್ನು ಉಪಯೋಗಿಸಬೇಕು. ಈ ರೀತಿಯಾಗಿ ಪ್ರತಿಯೊಂದು ಕೂಡ ಒಂದಕ್ಕೊಂದು ಬೆಸೆದುಕೊಂಡು ಹೊರಟೋಗಿದೆ. ನಾವು ಎಷ್ಟರ ಮಟ್ಟಿಗೆ ಇದನ್ನು ನಾವು ಗಮನಿಸ್ಕೊಳ್ಬೇಕು ಅಂತಂದರೆ, ಅಹಂಕಾರ, ವ್ಯಕ್ತಿಗತವಾಗಿರುವ ಅಹಂಕಾರದಿಂದ ಅದರ ವಿಸ್ತೃತ ಭಾಗ ನನ್ನ ರಾಷ್ಟ್ರ, ರಾಷ್ಟ್ರೀಯತೆ ಇದೆಲ್ಲವೂ ಕೂಡ ಅದು ಅಷ್ಟರ ಮಟ್ಟಿಗೆ ವಿಸ್ತಾರಗೊಳ್ತಾ ಹೋಗ್ತದೆ. ನಾನು ಪ್ರತಿಯೊಬ್ಬರದನ್ನು ಕೂಡ ಹೇಳುವುದಕ್ಕಿಂತ ಎಲ್ಲರ ಧ್ವನಿಯಾಗಿ ಏನನ್ನು ನಾವು ಹೇಳಬಹುದು ಅಂತ, ಈ ರಂಗಸ್ವಾಮಿಯವರು ಮಾತಾಡಬೇಕಾದ್ರೆ ಕ್ಷಮಿಸಿಬಿಡು ತಾಯಿ ಅಂತ ಭೂಮಿ ಬಗ್ಗೆ ಹೇಳ್ತಾ ಇದ್ರು. ಮನುಷ್ಯರೇ ಈ ಭೂಮಿಯ ಶತ್ರುವಾಗಿ ಪರಿಣಮಿಸಿರೋದು, ಬೇರೆ ಯಾವ ಜೀವಜಂತುಗಳು ಅಲ್ಲ, ಮನುಷ್ಯರೇ. ಯುದ್ಧದ ಬಗ್ಗೆ ಆ ಕ್ಷಿಪಣಿಗಳು, ಮತ್ತು ಅದಕ್ಕಿಂತ ಮುಖ್ಯವಾಗಿ ಅವರು ಪೀಳಿಗೆಗಳ ಬಗ್ಗೆ ಮಾತಾಡಿದ್ರು. ಪೀಳಿಗೆಗಳ ಬಗ್ಗೆ ಇರುವ ಕಾಳಜಿಯನ್ನು ನಾವು ಇವತ್ತಿನ ದಿನ ನೋಡಿ, ಯುದ್ಧ ಅನ್ನೋದು ಬರೀ ಗಡಿಗಳ ನಡುವಿನ ಯುದ್ಧದ ವಿಷಯ ಅಲ್ಲ. ಅದು ಈಗಿನ ವರ್ತಮಾನ ಮತ್ತು ಭವಿಷ್ಯವನ್ನು ನಾಶ ಮಾಡುವಂತಹ, ಅದರಲ್ಲಿಯೂ ನಮ್ಮ ಮುಂದಿನ ಪೀಳಿಗೆಗಳಿಗೆ ಏನನ್ನು ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಅನ್ನುವಂತಹದರ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಹರಿಸಬೇಕು ಅಂತ. ಮತ್ತು ಈ ಮಂಜುನಾಥ ಪಾಂಡವಪುರ ಅವರು ಮಾತಾಡ್ತಾ ಇದ್ರು, ಇದು ಅವರ ಕವನದಲ್ಲಿ ಹೇಳ್ತಾ, ನಾವು ಎಷ್ಟೋ ಸಲ ಒಂದು ಬಾರೋಡ್ ಒಂದು ನಾಲೆಜ್ನ ಪಾಸ್ ಮಾಡಿಕೊಂಡು ಬರ್ತಾ ಇರ್ತೀವಿ. ಕಾಗೆ ಮತ್ತು ಕೋಗಿಲೆ, ಎಲ್ಲಿ ಮಂಜುನಾಥ ಪಾಂಡವಪುರ ಕೂತ್ಕೊಳ್ಳಿ, ನಾನು ಕಾಗೆ ಮತ್ತು ಕೋಗಿಲೆ ಅದೊಂದು ಕಂಪ್ಯಾರಿಸನ್ನ, ಅದು ಎಷ್ಟು ಅವೈಚಾರಿಕ ಅಂತ ಅಂದುಕೊಳ್ತೀನಿ. ಪಾಪ ಕೋಗಿಲೆ ಅದರದ್ದು ಧ್ವನಿ ಅದು. ಅದಕ್ಕೆ ನಾವು ಒಂದು ಇದನ್ನು ಕೊಟ್ಟಿದ್ದೇವೆ, ಒಂದು ಗುಣಾರೋಪ ಮಾಡಿದ್ದೇವೆ. ಕಾಗೆಯನ್ನು ಕಡಿಗಣಿಸಿ ಅದರ ಧ್ವನಿ ಅದು. ಕಾಗೆ ಇನ್ನೆಷ್ಟೇ ಪ್ರಾಕ್ಟೀಸ್ ಅಂತ ಮಾಡೋದಕ್ಕೆ ಹೋದ್ರೂ ಅದನ್ನು ಕೋಗಿಲೆ ಆಗಲ್ಲ. ಅದು ಅದರದ್ದೇ ಆದಂತಹ ಸ್ವಂತಿಕೆ ಇದೆ, ಅದರದ್ದೇ ಆದಂತಹ ಜೀವ ಇದೆ, ಅದರದ್ದೇ ಆದಂತಹ ಅಸ್ತಿತ್ವದ ಮೌಲ್ಯ ಇದೆ. ಅದರ ಅಸ್ತಿತ್ವದ ಮೌಲ್ಯ ಇದೆ. ನಾವು ಹೀಗೆ, ನಾನು ನಿಮ್ಮನ್ನು ಇಲ್ಲಿ ಸುಮ್ಮನೆ ಒಂದು ವಿಚಾರವನ್ನು ಹಂಚ್ಕೊಳ್ಳೋದಕ್ಕೆ ಇದನ್ನು ಬಳಸ್ಕೊಳ್ತಾ ಇದ್ದೀನಿ, ಕ್ಷಮಿಸಿ. ಏನದು ಅಂತಂದರೆ, ಎಷ್ಟೊಂದು ವಿಷಯಗಳನ್ನು, ನರಿಯನ್ನು ಕುಯುಕ್ತಿ ಅಂತ ಹೇಳಿ, ಹೀಗೆ ಪ್ರಾಣಿಗಳಿಗೆಲ್ಲನೂ ನಮ್ಮ ದೃಷ್ಟಿಕೋನಗಳ, ನಮ್ಮ ಕುತಂತ್ರಗಳ, ನಮ್ಮ ಆಲೋಚನೆಗಳ, ನಮ್ಮಲ್ಲಿರೋದು ಆ ಕಂಪ್ಯಾರಿಸನ್, ಅದನ್ನು ಅವುಗಳಿಗೆ ಆರೋಪಿಸ್ತಾ ಹೊರಟೋಗ್ತೀವಿ. ಪಾಪ ಕಾಗೆ ಅದ್ಯಾತಕ್ಕೆ ಕೋಗಿಲೆ ಜೊತೆಗೆ ಕಾಂಪಿಟೇಷನ್ ಮಾಡಬೇಕು? ಅದರದ್ದೇ ಆದಂತಹ ಅದಕ್ಕೆ ಅಸ್ತಿತ್ವ ಇದೆ, ಅದರದ್ದೇ ಆದಂತಹ ಜೀವ ಮೌಲ್ಯ ಇದೆ, ಅದರದ್ದೇ ಆದಂತಹ ಸ್ವಭಾವ ಇದೆ. ಅದರದ್ದು ಸ್ವಭಾವ ಅದಕ್ಕೆ ಇರ್ತದೆ. ನಾವು ಈ ಕಂಪ್ಯಾರಿಸನ್ ಅನ್ನೋದು ಒಂದು ಬಹಳ ಕೆಟ್ಟದಾಗಿರುವಂತಹ ಮತ್ತು ಅವೈಜ್ಞಾನಿಕವಾಗಿರುವಂತಹ, ಮಾನಸಿಕವಾಗಿ ಅದು ತುಂಬ ತೊಂದರೆಗಳನ್ನು ಮಾಡುವಂತಹ ಒಂದು ವಿಷಯ, ಅದರಲ್ಲೂ ಮಕ್ಕಳಿಗೆ ಮಾಡುವಂಥದ್ದು. ಆಮೇಲೆ ಅವರು ಮರದ ಬಗ್ಗೆ ಮಾತಾಡ್ತಾ ಇನ್ನೊಂದು ವಿಷಯ ಹೇಳಿದ್ರು, ಇದನ್ನು ಮನುಷ್ಯನಿಗೆ ಕಷ್ಟ ಬರದೆ ಮರಕ್ಕೆ ಬಂದಿತ್ತೆ ಅಂತ. ಇದು ಯಾವಾಗಲೂ ಅಷ್ಟೇ, ಕೆಲವು ನಾಣ್ಣುಡಿಗಳನ್ನು, ಕೆಲವು ಗಾದೆಗಳನ್ನು ನಾವು ಒಂದು ಅಂದ್ಕೊಂಬಿಟ್ಟಿದ್ದೀವಿ. ಅವೆಲ್ಲವೂ ಕೂಡ
ಚಂದ ಅವೆಲ್ಲವೂ ಕೂಡ ಓಲ್ಡ್ ಈಸ್ ಗೋಲ್ಡ್ ಅಂತನ್ನುವುದು ಅತ್ಯಂತ ಅಪ್ಪಟ ಸುಳ್ಳು. ಅದು ಹಾಗಿಲ್ಲ. ಹಳತಲ್ಲ ಹೊನ್ನಲ್ಲ. ಎಷ್ಟೊಂದು ಆ ಕಾಲದ ಇತಿಮಿತಿಯಲ್ಲಿ, ಅವರಿಗಿದ್ದಂತಹ ಅರಿವಿನ ಇತಿಮಿತಿಯಲ್ಲಿ, ಅವರಿಗಿದ್ದಂತಹ ಒಂದು ಚೌಕಟ್ಟುಗಳಲ್ಲಿ ಅವರು ಅದನ್ನು ಆಲೋಚನೆಗಳನ್ನು ಮಾಡಿರ್ತಾರೆ. ಹೆಣ್ಣಿನ ವಿಷಯವಾಗಿ ಎಷ್ಟರ ಮಟ್ಟಿಗೆ ಗಾದೆಗಳಲ್ಲಿ, ಜಾತಿಯ ವಿಷಯಗಳಲ್ಲಿ ಎಷ್ಟು ಅವಮಾನಗಳನ್ನು ಮಾಡಿರ್ತಾರೆ. ಇವೆಲ್ಲನೂ ಮಾಡ್ಕೊಂಬಂದಿರ್ತಾರೆ, ಆಯಾ ಕಾಲದಲ್ಲಿ ಮಾಡಿರ್ತಾರೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಅಂದುಬಿಟ್ಟು ನಾವು ಗಾದೆಗಳನ್ನು ಮೆರೆಸಲಿಕ್ಕೆ ಅದರಲ್ಲಿರೋದನ್ನೆಲ್ಲನೂ ಒಪ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಇಲ್ಲಿ ಅವರು ಅದನ್ನು ಸ್ವಲ್ಪ ಹೊಡಿತಾರೆ. ಮರಕ್ಕೆ ಮನುಷ್ಯನಿಗೆ ಕಷ್ಟ ಬರದೆ ಮನಕ್ಕೆ ಬರ್ತದೆಯೇ ಅಂತ ಅಂದುಕೊಂಡಾಗ ಆ ಮರಕ್ಕೂ ಕೂಡ ಸಂಕಟ ಇದೆ, ಅದರದೇ ಆದಂತಹ ಸಂಕಟ ಇದೆ. ಕಡಿತಾರೆ ಅಂತ ಅದು ಕಣ್ಣೀರು ಹಾಕತ್ತೆ ಅಂತ ಹೇಳಿ ಒಂದು ರೂಪಕದಲ್ಲಿ ಕಟ್ಕೊಟ್ರು. ನಮ್ಮದು ಹಳತೆಲ್ಲ ಹೊನ್ನು ಅಂತ ಅನ್ನುವಂತಹ ಒಂದು ಆಲೋಚನೆಯೇ ಒಂದು ತಪ್ಪಿನ ಆಲೋಚನೆ. ವೇದ ಸುಳ್ಳಾದರೂ ಗಾದೆ, ಆ ವೇದಗಳು ಅಷ್ಟೇ. ವೇದ ಅಂದ್ರೇನು? ವಿದ್ದಿಂದ ಬಂದಿರೋವಂಥದ್ದು. ಅದು ಸರ್ವಶ್ರೇಷ್ಠ ಅಂತಲ್ಲ, ಅದು ಆ ಕಾಲದ ಆ ಕಾಲಘಟ್ಟದ ಅವರಿಗಿರುವಂಥ ತಿಳುವಳಿಕೆ. ವಿದ್ ಅಂತಂದರೆ ತಿಳುವಳಿಕೆ. ಅದು ಅವರ ತಿಳುವಳಿಕೆ, ಅವರ ಕಾಲದಲ್ಲಿ ಅವರು ಅದನ್ನು ಪಡ್ಕೊಂಡಿದ್ರು. ಯಾವ ತಿಳುವಳಿಕೆ ಶಾಶ್ವತವಾಗಿ ಸರಿ ಅಂತ ಹೇಳ್ತಾರೋ ಅದು ಸತ್ತ ತಿಳುವಳಿಕೆ ಆಗ್ತದೆ. ಜೀವಂತವಾಗಿರುವ ತಿಳುವಳಿಕೆ ಅದು ಬೆಳೀತಾ ಇರ್ತದೆ, ಅರಳ್ತಾ ಇರ್ತದೆ. ಯಾರೊಬ್ಬ ವ್ಯಕ್ತಿಯು, ಯಾರೊಬ್ಬ ದಾರ್ಶನಿಕನು, ಯಾರೊಬ್ಬನೂ ಕೂಡ ಅಲ್ಟಿಮೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಬುದ್ಧನ ಕಾಲಕ್ಕೆ ಅವರು ಹೇಳಿದ್ರು ಬುದ್ಧ ಅಲ್ಟಿಮೇಟ್ ಆಗೋಲ್ಲ, ಬಸವ ಅಲ್ಟಿಮೇಟ್ ಆಗೋಲ್ಲ. ಆ ಕಾಲಘಟ್ಟಕ್ಕೆ ಆ ಸಮಯದಲ್ಲಿ ಅವರು ಅದನ್ನು ಆ ಒತ್ತಡಗಳಿಗೆ ಉತ್ತರಿಸ್ತಾ ಅವರು ಬಂದರು. ಅದು ವಿಸ್ತೃತವಾಗಬೇಕು, ಅದೊಂದು ಪರಂಪರೆಯ ಭಾಗವಾಗಿ ಮುಂದಕ್ಕೆ ಹೊರಳ್ತಾ ಅರಳುತ್ತಾ ಬೆಳೀತಾ ಹೋಗಬೇಕು. ಯಾವುದೇ ಒಂದು ಅಂತಿಮ ಅಂತ ಆಯಿತು ಅಂತಂದರೆ ಮುಂದೆ ಬೆಳವಣಿಗೆ ಇಲ್ಲ ಅಂತ ಆಗ್ತದೆ. ಹಾಗಾಗಿ ಯಾವುದೂ ಅಂತಿಮವಲ್ಲ, ಒಂದು ಪರಂಪರೆಯ ಭಾಗವಾಗಿ ನಮ್ಮ ದಯೆ, ಕರುಣೆ, ಕ್ಷಮೆ ಇವುಗಳ ಪರಂಪರೆಯ ಭಾಗವಾಗಿ ಎಷ್ಟೋ ಜನ ದಾರ್ಶನಿಕರು ಬರ್ತಾ ಇರ್ತಾರೆ ಹೊರತು ಅವರು ಯಾರೂ ಅಂತಿಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಾವು ಅವರ ಅನುಯಾಯಿಗಳು ಅಂತ ನಮಗೆ ನಾವು ಒಂದು ಗಡಿಯನ್ನು ಗುರುತಿಸಿಕೊಳ್ಳೋದಕ್ಕೂ ಕೂಡ ಆಗಲ್ಲ. ಅವರ ಮುಂದುವರಿಕೆಯ ಭಾಗವಾಗಬೇಕಾಗ್ತದೆ ಅಂತ ನಾನು ಗಮನಿಸ್ತೇನೆ. ಮತ್ತು ಎಷ್ಟೋ ಇವರು ಸ್ವಾಮಿಯವರು ಮಾತಾಡ್ತಾ ಹೇಗೆ ಜಾತಿ ನಿಂದನೆಗಳು ನಮ್ಮ ಭಾಷೆಗಳಲ್ಲಿ ನಮಗೆ ನಾವೇನಾದ್ರು ಸ್ವಲ್ಪ ಹಾಗೆ ಹೀಗೆ ಇತ್ತು ಅಂತಂದರೆ ಒಡ್ಡ ಇದ್ದಂಗೆ ಇದ್ದಾನೆ ಅಂತ ಅನ್ನೋರು. ಅದು ಅಂದರೆ ಗಲೀಜಾಗಿ ನಮಗೆ ಅದೊಂದು ಜಾತಿ ಅನ್ನೋದು ಕೂಡ ನಮಗೆ ತಲೆ ಒಳಗಡೆ ಇರಲಿಲ್ಲ. ಅದೊಂದು ಸಮುದಾಯವನ್ನು ಗುರುತಿಸುವ ಹೆಸರು ಅನ್ನೋದು ಕೂಡ ನಮಗೆ ಗೊತ್ತಿರಲಿಲ್ಲ. ಒಡ್ಡ ಅಂದರೆ ಗಲೀಜಾಗಿರೋವನು, ಒಡ್ಡ ಅಂತಂದರೆ ಮೈಕೈ ಎಲ್ಲನೂ ಹರ್ಕೊಂಡ ಹೆಂಗೋ ಇರೋದು. ಈ ರೀತಿಯಾಗಿಯೇ ನಮಗೆ ಒಂದು ಆಲೋಚನೆ ಅಥವಾ ಆ ಪರಿಸರದಲ್ಲಿ ಅಂತಹ ಮಾತುಗಳನ್ನು ಪದೇ ಪದೇ ಕೇಳುತ್ತಾ ಬಂದು ಮುದ್ದೆ ಒಂದು ದಿನ ಅದರದ್ದು ವಿಷಯ ಏನು ಅಂತ, ಆ ಸೂಕ್ಷ್ಮತೆ ಏನು ಅಂತ, ಜಾತಿಯ ಪ್ರಜ್ಞೆಯನ್ನು ಇಟ್ಟುಕೊಂಡು, ಜಾತಿಯನ್ನು ಆ ಅರಿವು ಮತ್ತು ತಿಳುವಳಿಕೆಯನ್ನು ಇಟ್ಟುಕೊಂಡೇ ಜಾತ್ಯತೀತವಾಗುವಂತಹ ಎಚ್ಚರಿಕೆಯನ್ನು ಮತ್ತು ಸೂಕ್ಷ್ಮತೆಯನ್ನು ಸ್ವಾಮಿಯವರಲ್ಲಿ ನಮಗೆ ಹೇಳ್ತಾ ಬಂದರು. ಈ ಕೊರಚ ಭಾಷೆಯಲ್ಲಿ ಮಾತನ್ನು ಹೇಳಿದಂಗೆ ನನಗೆ ಅದೇ ರೀತಿಯಲ್ಲಿ ಎಷ್ಟೊಂದು ಭಾಷೆಗಳನ್ನು ಮಾತಾಡುವಂಥ ಸ್ನೇಹಿತರಿದ್ದಾರೆ. ಅರಿವು ಅಂತ ಅಂದ್ಬಿಟ್ಟು ಇಲ್ಲಿ ಯಾವುದು ಆನೆಕಲ್ಲು ಮತ್ತು ಈ ಕಡೆ ಭಾಗದಲ್ಲೆಲ್ಲ ಅರಿವು ಭಾಷೆಯಲ್ಲಿ ಮಾತಾಡೋರು. ಅದು ತಳ ಸಮುದಾಯದವರ ಭಾಷೆಯಾಗಿದೆ. ಕೆಲವರು ಎಷ್ಟೋ ಜನ ಭಾಷಿಗರು ಅಂಥದ್ದನ್ನೆಲ್ಲ ನಾನು ಕೇಳಿದಾಗ ನಾವು ಒಂದು ಇತ್ತೀಚೆಗೆ ಅದರೊಳಗಡೆ ಒಂದು ನಾಟಕ ಮಾಡಿದ್ವಿ, ಅರಿವು ಭಾಷೆಯಲ್ಲಿ ಒಂದು ನಾಟಕ ಮಾಡಿದ್ವಿ. ಏನಕ್ಕೆ ಅಂದರೆ ಅದನ್ನು ಬಳಸೋಣ ಅಂತ. ಅದಕ್ಕೆ ಇವ್ರು ಹೇಳ್ದಂಗೆ ಲಿಪಿ ಇಲ್ಲ, ನಾವು ಕನ್ನಡದಲ್ಲೇ ಬರ್ಕೊಂಡು ಮಾಡಿಕೊಂಡು ಅದನ್ನೆಲ್ಲ ಅವರಲ್ಲಿರುವಂತಹ ಆ ಭಾಷೆಗೆ ಒಂದು ಸೌಂದರ್ಯ ಇರ್ತದೆ, ಆ ಭಾಷೆಗೊಂದು ಕೌಶಲ್ಯ ಇರ್ತದೆ. ಆ ಭಾಷೆಯ ಕಸುಬು ಕೆಲಸಗಳನ್ನೆಲ್ಲ ಮಾಡಿಕೊಂಡು ಒಂದು ಪರಂಪರೆ ಬಂದಿರ್ತದಲ್ಲ, ಕೆಲಸದ ಎಲ್ಲ ಆ ಕೌಶಲ್ಯ, ಆ ವಿಸ್ಡಮ್ ಎಲ್ಲನೂ ಆ ಭಾಷೆಯಲ್ಲಿ ಇರ್ತದೆ. ಅವುಗಳನ್ನು ನಾವು ಗುರುತಿಸಬೇಕು. ಮತ್ತು ಇವರು ಮಾಡಿರೋ HR ಸ್ವಾಮಿ ಅವರು ಮಾಡ್ತಿರುವಂತಹ ಕೆಲಸ ಬಹಳ ಮುಖ್ಯವಾಗಿರುವಂಥದ್ದು. ಇದು ಎಲ್ಲ ಭಾಷೆಗಳಲ್ಲಿಯೂ ಕೆಲವರಿಗೆ ತಮಗೆ ಆ ಭಾಷೆಗರಿಗೇ ಕೀಳರಿಮೆ ಇದೆ.
ಈ ಭಾಷೆಯನ್ನು ಮಾತನಾಡುವವರು ಇಂಥ ಜಾತಿ ಅಂತ ಗುರುತಿಸುವ ಕಾರಣದಿಂದ ಅವರು ಆ ಭಾಷೆಯನ್ನು ಮಾತಾಡದೇ ಇರುವುದು, ಯಾವುದು ಪ್ರಧಾನವಾದ ಭಾಷೆ ಇರ್ತದೋ ಅದಕ್ಕೆ ಮೊರೆ ಹೋಗೋದು ಅಥವಾ ಆ ಭಾಷೆಗೆ ತಾವು ಹೋಗೋದು ಅಂತ ಒಂದು ಇದೆ, ಕೆಲವು ಮನಸ್ಥಿತಿಗಳಿದೆ. ಅಂತಹದನ್ನೆಲ್ಲ ಒಡಿಲಿಕ್ಕೆ ಮತ್ತು ಅಂತಹದಿಂದ ಹೊರಗಡೆಗೆ ಬರಲಿಕ್ಕೆ ಸ್ವಾಮಿ ಅಂತವರ ಪ್ರಯತ್ನಗಳು ಬಹಳ ಮುಖ್ಯ ಆಗ್ತದೆ ಮತ್ತು ಅದೊಂದು ಪ್ರೇರಣೆ ಆಗ್ತದೆ. ನನ್ನ ದೃಷ್ಟಿಯಲ್ಲಿ ಸಂಸ್ಕೃತದಲ್ಲಿ ವಾಲ್ಮೀಕಿ ರಾಮಾಯಣವೋ ಅಥವಾ ವ್ಯಾಸರ ಮಹಾಭಾರತವೋ ಯಾವುದೇ ಆಗಲಿ, ಅದು ಸಂಸ್ಕೃತದಲ್ಲಿ ಡಾಕ್ಯುಮೆಂಟ್ ಆಗಿದೆಯೇ ಹೊರತು ರಾಮಾಯಣವಾಗಲಿ ಮಹಾಭಾರತವಾಗಲಿ ಸಂಸ್ಕೃತದಲ್ಲಿಯೇ ಹುಟ್ಟಿದ್ದಲ್ಲ ಅಂತ ನನ್ನ ಸ್ಪಷ್ಟವಾದಂತಹ ಅಭಿಪ್ರಾಯ. ಯಾಕೆಂತಂದರೆ ಭಾರತದ ಪೂರ್ತಿ ಎಲ್ಲಿಯೂ ಕೂಡ ಸಂಸ್ಕೃತ ಅಂತನ್ನುವುದು ಒಂದು ಆಡು ಭಾಷೆ ಆಗಿರಲೇ ಇಲ್ಲ. ಸಂಸ್ಕೃತದ ಪಂಡಿತರೂ ಕೂಡ ಅವರವರ ಮನೆಯವರ ಜೊತೆಗೆ ಅವರವರು ಆ ವರ್ನಾಕ್ಯುಲರ್ ಲ್ಯಾಂಗ್ವೇಜ್ನ ಆ ಸ್ಥಳೀಯ ಭಾಷೆಗಳನ್ನೇ ಮಾತಾಡ್ತಾ ಇದ್ರು. ಇಡೀ ಭಾರತದ ಪೂರ್ತಿ ಎಷ್ಟೊಂದು ಜನ ಒಂದೊಂದು ಸಣ್ಣ ಸಣ್ಣ ಹಳ್ಳಿಗಳಲ್ಲಿಯೂ ಕೂಡ ರಾಮಾಯಣದ ಗುರುತುಗಳನ್ನು ಮಹಾಭಾರತದ ಗುರುತುಗಳನ್ನು ಹೊಂದಿರ್ತಾರೆ ಮತ್ತು ಅದನ್ನು ಹೇಳ್ತಾ ಇರ್ತಾರೆ, ಅಭಿಮಾನದಿಂದ ಅದನ್ನು ಸ್ವೀಕರಿಸಿರ್ತಾರೆ. ಅಂತಹದ್ದೊಂದು ಕಾವ್ಯ ಹುಟ್ಟಿದ್ದು ಸಂಸ್ಕೃತದಲ್ಲಿ ಅಂತ ಅಂದ್ಬಿಟ್ಟು ನನಗೆ ಎಂದಿಗೂ ಅನಿಸಿಲ್ಲ. ಅದು ಆಯಾ ಭಾಷೆಗಳಲ್ಲಿ, ವರ್ನಾಕ್ಯುಲರ್ ಲ್ಯಾಂಗ್ವೇಜ್ಗಳಲ್ಲಿ, ಸ್ಥಳೀಯ ಭಾಷೆಗಳಲ್ಲಿ ಇದ್ದು ಯಾರೋ ಪಂಡಿತರು ಸಂಸ್ಕೃತದ ಇವರು ಅದನ್ನು ಡಾಕ್ಯುಮೆಂಟ್ ಮಾಡಿದ್ದಾರೆ ಅಂತ ಅನ್ನುವುದು ನನ್ನ ಅಭಿಪ್ರಾಯ. ಹೀಗೆ ನಮ್ಮ ಭಾಷೆಗಳ ವಿಷಯದಲ್ಲಿ ಒಂದು ಕೌಶಲ್ಯ ಇರ್ತದೆ, ಒಂದು ಜಾಣ್ಮೆ ಇರ್ತದೆ, ಒಂದು ಜೀವದ ಬದುಕೆ ಬಾಳಿರುವ ಪರಂಪರೆ ಇರ್ತದೆ. ಇವುಗಳನ್ನೆಲ್ಲವನ್ನು ಕೂಡ ಈ ಭಾಷೆಗಳ ಮೂಲಕ ಉಳಿಸುವ, ಬಳಸುವ ಮತ್ತು ಅವುಗಳ ಜಾಣ್ಮೆಯನ್ನು ಹಂಚಿಕೊಳ್ಳೋದು, ಆ ವಿಸ್ಡಮ್ನ ಹಂಚಿಕೊಳ್ಳುವುದರ ಮೂಲಕ ಕೆಲಸಗಳು ಆಗಬೇಕು ಅಂತಂದ್ಬಿಟ್ಟು. ಮತ್ತಿನ್ನು ಅಬ್ದುಲ್ ಖಾದರ್ ಅವರು ಮಾತಾಡ್ತಾ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದು, ಈ ತುಂಬ ಅವ್ರದ್ದು ಎಷ್ಟೊಂದು ವಿಷಯಗಳನ್ನ ಬರ್ಕೊಂಡೆ, ಆದರೆ ಅದನ್ನೆಲ್ಲ ಹೇಳೋದಕ್ಕಿಂತ ಮುಖ್ಯವಾಗಿ ಮಾನಸಿಕ ಆರೋಗ್ಯದ ಬಗ್ಗೆ ಅವರು ಕೊಟ್ಟಂತಹ ಒತ್ತನ್ನು. ನೀವು ಮಗನಿಗೆ ಶಾಲೆಯನ್ನು ಬದಲಾಯಿಸಿ ಅಂತಂದ್ರಲ್ಲ, ಅದು ಸ್ಪಷ್ಟವಾಗಿ ಕರೆಕ್ಟಾಗಿತ್ತು. ಮಕ್ಕಳು ಸ್ಕೂಲ್ಗೆ ಹೋಗಲ್ಲ ಅಂದ ಕೂಡಲೇ ಸ್ಕೂಲ್ಗೆ ಹೋಗು ಅಂತ ಅನ್ನೋದು ಅಷ್ಟೇ ಒಂದು ಬಲವಂತ ಆಗಿರುತ್ತೆ. ಯಾಕೆ ಸ್ಕೂಲ್ಗೆ ಹೋಗಲ್ಲ, ಹೋಗು ನೀನು ಅಂತ. ಈ ಶಾಲೆಯನ್ನು ಡಿಸ್ಲೈಕ್ ಮಾಡ್ತಾನೆ, ಅವನು ಶಾಲೆಯನ್ನು ಇಷ್ಟಪಡ್ತಾ ಇಲ್ಲ ಅಂತಂದರೆ ಅಲ್ಲೊಂದು ಕಾರಣ ಇರುತ್ತೆ. ನಾವೆಲ್ಲರೂ ದೊಡ್ಡವರ ನೆಲೆಗಟ್ಟಿನಲ್ಲಿನೇ ಆಲೋಚನೆ ಮಾಡ್ತಾ ಇರ್ತೀನಿ. ಆ ಮಗುವಿನ ನೆಲೆಗಟ್ಟಿನಿಂದ ಆಲೋಚನೆ ಮಾಡೋದಿಲ್ಲ. ಮಗುವಿಗೆ ಒಂದು ಸೈಕಾಲಜಿಕಲ್ ನೀಡ್ ಅಂತ ಇರ್ತದೆ, ಒಂದು ಎಮೋಷ್ನಲ್ ನೀಡ್ ಅಂತ ಇರ್ತದೆ, ಮತ್ತು ಅದರದೇ ಆದಂತಹ ಒಂದು ಭದ್ರತೆಯ ಭಾವನೆಯನ್ನು ಕೂಡ ನಾವಲ್ಲಿ ಕೊಡಬೇಕಾಗ್ತದೆ. ನಾವು ವಿದ್ಯೆ ಕಲಿಸೋದಷ್ಟೇ ಅಲ್ಲ ನಮ್ಮ ಉದ್ದೇಶ. ಅದು ಅವರೇ ಹೇಳ್ದಂಗೆ ಹೋಲಿಸ್ಟಿಕ್ಕಾಗಿ ನಾವು ಅದನ್ನು ಮಗುವನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಹೀಗೆ ಮನಸ್ಸಿನ ಆರೋಗ್ಯವನ್ನು ನಾವು ಕಾಪಾಡಿಕೊಂಡಿದ್ದೇ ಆದರೆ, ಇವರು ಅರಿಷಡ್ ವರ್ಗಗಳ ಬಗ್ಗೆ ಹೇಳ್ತಾ ಇದ್ರು, ಏನದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಹೇಳಿ. ಇವೆಲ್ಲವೂ ಕೂಡ ಮನುಷ್ಯನಿಗೆ ಇರುವಂತಹ ಸಹಜವಾದಂತಹ ಭಾವನೆಗಳು. ಇವುಗಳು ಸಹಜವಾದದ್ದು, ಇವುಗಳು ಅರಿವರ್ಗ ಅಲ್ಲ, ಅಂದರೆ ಶತ್ರುವರ್ಗ ಅಲ್ಲ. ಅದು ಸಹಜವಾದ ಭಾವನೆಗಳು. ಹೊಟ್ಟೆ ಕಿಚ್ಚು ಪ್ರತಿಯೊಂದು ಕೂಡ ಅದು ಸಹಜವಾದವೇ ಆಗಿರ್ತದೆ. ಅದನ್ನು ನಾವು ಕಾಂಪಿಟೇಷನ್ ಅನ್ನೋ ರೀತಿಯಲ್ಲಿ, ಕಾಂಪಿಟೇಷನ್ ಅಂತಂದರೆ ಎಷ್ಟೋ ಜನಗಳನ್ನು ಸೇರಿಸಿ 3 ಜನನ 4 ಜನನ ಗುರುತಿಸ್ತೀವಿ, ಅವರಿಗೆ ನಾವು ವಿಜೃಂಭಿಸ್ತೀವಿ. ಆ ಸ್ಪರ್ಧೆನಲ್ಲಿ ಅವರು ಗೆದ್ದವರು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ನಲ್ಲಿ ಮೆರೀತಾರೆ. ಸೋತವರು, ನಾನು ಗೆದ್ದಿಲ್ಲ ಅಂತಂದವರು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನಲ್ಲಿ ಇರ್ತಾರೆ, ಕೀಳರಿಮೆಯನ್ನು ಪಡ್ಕೊಳ್ತಾರೆ. ಅವರಿಗೆ ಅದೇನೋ ಅನಿಸೋಲ್ಲ, ಆಹಾ ಅವರು ಗೆದ್ದರು, ನಾವು ಅವ್ರನ್ನ ಸಂಭ್ರಮಿಸೋಣ ಅಂತ ಹಂಗೆ ಅನಿಸೋಲ್ಲ. ಅದು ಸ್ಪರ್ಧೆಯ ವಿಷಯದಲ್ಲಿ ಆಗೋದು. ಇಲ್ಲಿ ಪೈಪೋಟಿಗಳಾದಾಗ ಅಲ್ಲಿ ಗೆಲ್ಲುವುದು ಅಂತ ಅನ್ನುವುದು, ಈ ಗೆಲ್ಲುವುದು ಅಂತಂದರೆ ಸೋಲಿಸುವುದು ಅನ್ನೋದೊಂದು ಇರುತ್ತೆ. ಈ ಸೋಲಿಸುವುದು ಮತ್ತು ಗೆಲ್ಲಿಸುವುದು ಇದ್ದಾಗ ಅಲ್ಲಿ ಸಹಕಾರ ಇರೋದಿಲ್ಲ. ನಮಗೆ ಪ್ರತಿಯೊಬ್ಬರಿಗೂ ಮನೆಯಲ್ಲಾಗಲಿ, ರಾಷ್ಟ್ರದ ಮಟ್ಟದಲ್ಲಾಗಲಿ, ಶಾಲೆಗಳಲ್ಲಾಗಲಿ, ಪ್ರತಿಯೊಂದು ಕಡೆ ಬೇಕಾಗಿರೋದು ಸ್ಪರ್ಧೆಯ ಮನೋಭಾವ ಅಲ್ಲ, ಸಹಕಾರದ ಮನೋಭಾವ. ಸಹಕಾರದ ಮನೋಭಾವ ಇದ್ದರೆ ಮನೆಗಳಲ್ಲಿ ಜಗಳಗಳಾಗಲ್ಲ.
ಸಹಕಾರದ ಮನೋಭಾವ ಇತ್ತು ಅಂತಂದರೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಮಧ್ಯದಲ್ಲಿ ತಿಕ್ಕಾಟಗಳಿರೋದಿಲ್ಲ. ಯಾವುದೋ ಕೆಲಸಕ್ಕೆ ಬರದಂತಹ ಅಂಕಿಗಳನ್ನು ತನ್ನ ಮಾನದಂಡ ಅಂತ ಅಂದ್ಕೊಳ್ಳೋದಿಲ್ಲ, ತನ್ನ ಜೀವದ ತನ್ನ ಪ್ರತಿಭೆಯ ಮಾನದಂಡ ಅಂತ ಅಂದ್ಕೊಳ್ಳೋದಿಲ್ಲ. ಈ ಸ್ಪರ್ಧೆಯ ಬದಲು ಸಹಕಾರಗಳಿತ್ತು ಅಂತಂದರೆ ಇಸ್ರೇಲ್ ಪ್ಯಾಲೆಸ್ಟೈನ್ ಮೇಲೆ ಯುದ್ಧ ಮಾಡ್ತಿರಲಿಲ್ಲ, ಮಕ್ಕಳು ಸಾಯ್ತಿರಲಿಲ್ಲ, ಇರಾನ್ ಮೇಲೆ ಬಾಂಬ್ ದಾಳಿಗಳಾಗ್ತಿರಲಿಲ್ಲ, ಅಮೇರಿಕ ತಾನೊಂದೇ ದೊಡ್ಡಣ್ಣ ರೀತಿಯಲ್ಲಿ ಸ್ಪರ್ಧಾತ್ಮಕವಾಗಿ ತಾನು ದೊಡ್ಡಣ್ಣ ರೀತಿಯಲ್ಲಿ ವರ್ತಿಸಬೇಕು ಅಂತ ಅನ್ನೋ ರೀತಿಯಲ್ಲಿ ಇರ್ತಿರಲಿಲ್ಲ. UN ಇಟ್ಟುಕೊಂಡು ಅಮೇರಿಕಾದಂತಹ ದೇಶ ಅದಕ್ಕೆ ವಿರುದ್ಧವಾಗಿಯೇ ನಡ್ಕೊಳ್ಳೋದು ಎಂತಹ ವಿಪರ್ಯಾಸವ, ಇದನ್ನು ನಾವು ಗಮನಿಸ್ಕೊಳ್ಬೇಕು. ಸ್ಪರ್ಧೆ ಅಂತನ್ನುವುದು ಒಂದು ಮಾನಸಿಕವಾದಂತಹ ರೋಗ. ಅದರಲ್ಲಿ ಯಾವ ರೀತಿಯಲ್ಲಿಯೂ ಕೂಡ ಕವಿಗಳಿಗೆ ಬೇಕಾಗಿರೋದು ಸ್ಪರ್ಧೆ ಅಲ್ಲ, ಕವಿಗಳಿಗೆ ಬೇಕಾಗಿರೋದು ಎಲ್ಲರೂ ಒಟ್ಟಿಗೆ ಸೇರಿ ಮೇಳ ಹಬ್ಬ. ಸಂಗೀತಗಾರರಿಗೆ ಬೇಕಾಗಿರೋದು ಹಾಡುವುದರ ಸ್ಪರ್ಧೆ ಅಲ್ಲ, ಹಬ್ಬ. ಎಲ್ಲರೂ ಸೇರಿ ಹಬ್ಬಗಳನ್ನು ಮಾಡಬೇಕು, ಸ್ಪರ್ಧೆಗಳನ್ನು ಮಾಡುವುದಲ್ಲ ಅದು. ಸರಿ. ಆಮೇಲೆ HR ಸ್ವಾಮಿಗಳ ಅವರ ಇದು ಆಯಿತು. ಆಮೇಲೆ ಅವರು ಕ್ರಿಮಿನಲ್ ಟ್ರೈಬ್ಸ್ ಅಂತ ಅನ್ನೋದನ್ನು ಅಲ್ಲಿ ಉಲ್ಲೇಖಿಸಿದ್ರು. ಅವರು ಮಾತಾಡಬೇಕಾದ್ರೆ ಆ ಕವನದಲ್ಲಿ, ಅವರು ಬರೆದಿರುವಂತಹ ಕವನದಲ್ಲಿ, ಸರಳುಗಳೊಂದಿಗೆ ಮಾತನಾಡುವೆ ಬ್ರೆಡ್ ಕಡ್ಡ ತಪ್ಪಿಗೆ ಅಂತ. ಇದು ಕ್ರಿಮಿನಲ್ ಟ್ರೈಬ್ಸ್ ಅಂತ ಹಾಕಿರುವ ಆ ಹಣೆಪಟ್ಟಿ ಈ ಲಮಾಣಿಯವರೆಗೂ ಕೂಡ ಮಾಡಿದರು ಬ್ರಿಟಿಷರು. ಅವರು ಜಾತಿಗಳ ಬಗ್ಗೆ, ಟ್ರೈಬ್ಸ್ಗಳ ಬಗ್ಗೆ ಅವರು ತುಂಬ ದೊಡ್ಡ ಅಧ್ಯಯನಗಳೆಲ್ಲ ಮಾಡಿದರೆ ಅದರಿಂದ ನಮಗೆ ತುಂಬ ಉಪಕಾರಗಳಾಗಿದೆ ನಿಜ. ಆದರೆ ಆ ಅಧ್ಯಯನಗಳು ಅವರಿಗೆ ಕೆಲಸಕ್ಕೆ ಎಷ್ಟರ ಮಟ್ಟಿಗೆ ಬೇಕಾಗ್ತಿತ್ತು, ಅವರ ಮನಸ್ಥಿತಿಗಳು, ಅವರ ಆಲೋಚನೆಯ ರೀತಿಗಳು, ಅವರ ಕೆಲಸ ಮಾಡುವ ವರ್ತನೆಗಳು, ಇವೆಲ್ಲವೂ ಜೆನೆಟಿಕ್ ಆಗಿ ಹೇಗೆ ಬಂದಿದೆ, ಕಲ್ಚರಲ್ ಆಗಿ ಹೇಗೆ ಬಂದಿದೆ, ಸಾಮಾಜಿಕ ವಾತಾವರಣದಲ್ಲಿ ಒಬ್ಬ ಹೇಗೆ ರೂಪುಗೊಂಡಿರ್ತಾನೆ, ಈ ವಿಷಯಗಳನ್ನೆಲ್ಲನೂ ಅವರು ತಿಳ್ಕೊಳ್ಬೇಕಾಗ್ತಿತ್ತು. ಇನ್ನು ಮಲ್ಲಿಕಾರ್ಜುನ ಮಹಾಮನಿ ಅವರು ಮಾತಾಡಬೇಕಾದ್ರೆ ಅವರು ಕವನಗಳನ್ನು ಹೇಳ್ತಾ ವಿಷಾದಗಾಥೆ, ನಂತರ ತಂಗಾಳಿ ಮತ್ತು ಜನಕಾವ್ಯದ ಕಡೆ ಹೊರಳಿರೋದು, ಇದು ಟ್ರಾನ್ಸ್ಫಾರ್ಮೇಷನ್ ಹೇಳ್ತದೆ. ಅಫ್ಕೋರ್ಸ್ ನಮಗೆ ಯಾವುದೋ ಒಂದು ಜೀವನದ ಒಂದು ಏರಿಳಿತಗಳ ಕಾರಣದಿಂದ ಮನಸ್ಸು ತುಂಬ ಸಹಜವಾಗಿ ಅಲೋಲ ಕಲೋಲಗಳು ಆಗ್ತದೆ. ನಾನು ಆಗಲೇ ಹೇಳ್ದಂಗೆ ಅರಿಷಡ್ ವರ್ಗ ಅಂತ ಇವ್ರು ಏನು ಹೇಳ್ತಾರೆ, ಅದು ಷಡ್ವರ್ಗ. ಅದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲವೂ ಕೂಡ ತುಂಬ ಸಹಜವಾಗಿರುವುದು. ನಮ್ಮ ಜೆನೆಟಿಕ್ ಕಾರಣಗಳಿಂದ, ನಮ್ಮ ಪೇರೆಂಟಿಂಗ್ಗಳ ಕಾರಣದಿಂದ, ಸುತ್ತಮುತ್ತಲ ಇರುವ ಪರಿಸರದ ಕಾರಣದಿಂದ, ಸಂಸ್ಕೃತಿಗಳ ಕಾರಣದಿಂದ ಮತ್ತು ಸಮಾಜದ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಇದೆಲ್ಲದರ ಕಾರಣದಿಂದ ಎಷ್ಟೊಂದು ಪ್ರಭಾವಗಳು ಬೀರ್ತದೆ, ನಮ್ಮ ಮನಸ್ಥಿತಿಯನ್ನು ರೂಪುಗೊಳಿಸ್ತದೆ. ಹಾಗೆ ರೂಪುಗೊಳಿಸಿದ ಮೇಲೆ ಮಾಡುವಂತಹ, ಅಂದರೆ ಅದು ವ್ಯಕ್ತವಾಗುತ್ತದಲ್ಲ, ಅದು ರಿಫ್ಲೆಕ್ಟ್ ಆಗ್ತದಲ್ಲ ನಮ್ಮ ಕೆಲಸದಲ್ಲಿ, ನಮ್ಮ ನಡೆಯಲ್ಲಿ, ನಮ್ಮ ನುಡಿಯಲ್ಲಿ. ಆಗ ನಾವು ಒಬ್ಬರೇ ಅಪರಾಧಿಯಾಗಿ ನಿಲ್ತೇವೆ. ಪೇರೆಂಟಿಂಗ್ ರಾಂಗ್ ಇರ್ತದೆ, ಜೆನೆಟಿಕ್ ಡಿಸಾರ್ಡರ್ಗಳಿರ್ತವೆ, ಸೊಸೈಟಿ ಹಾಗೇನೆಲ್ಲ ನಮ್ಮನ್ನೆಲ್ಲ ರೂಪುಗೊಳಿಸುತ್ತೆ, ಎಲ್ಲ ಮಾಡುತ್ತೆ. ಒಬ್ಬ ಅತ್ಯಾಚಾರಿಯೂ ಕೂಡ ಅತ್ಯಾಚಾರಿ ಆಗುವುದು ಅವನೊಬ್ಬನೆಯ ಕಾರಣದಿಂದ ಅಲ್ಲ ಅಂತ. ಹಾಗೆ ಒಬ್ಬ ಕೊಲೆಗಾರನಾಗುವುದು ಕೂಡ ಅವನೊಬ್ಬನೇ ಕಾರಣದಿಂದ ಅಲ್ಲ ಅಂತ. ಅದಕ್ಕೆ ಬೇಕಾದಷ್ಟು ಕಾರಣಗಳಿರ್ತವೆ. ಆದರೆ ಅಲ್ಲಿ ಸಮಸ್ಯೆ ಆಗುವುದು ಏನು ಅಂತಂದರೆ, ಅವನು ಎಚ್ಚೆತ್ತುಕೊಳ್ಳದೇ ಇರುವುದು, ತನ್ನ ಮೇಲೆ ಪ್ರಭಾವಿಸಿರುವಂತಹ, ತನ್ನ ಮೇಲೆ ನನ್ನ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಏನು, ನನ್ನ ವೈಯಕ್ತಿಕವಾದಂತಹ ಹೊಣೆಗಾರಿಕೆ ಏನು ಅಂತ ತಿಳ್ಕೊಳ್ಳೋದು ಇಂಥ ಜಾಗದಲ್ಲಿ. ನಾನು ಮತ್ತೆ SD ಸಿದ್ದರಾಮಯ್ಯನವರ ಮೊದಲನೆಯ ಮಾತಿಗೆ ಹೋಗ್ತೀನಿ. ನಮ್ಮ ಹೊಣೆಗಾರಿಕೆಯನ್ನು ತಿಳ್ಕೊಳ್ಬೇಕಾಗಿರೋದು ಇಲ್ಲಿ. ಯಾವುದ್ಯಾವುದೋ ಪ್ರಭಾವಗಳಿದೆ. ಜಾತಿ ಮಟ್ಟದ, ಜಾತಿಯ ವಿದ್ಯಾರ್ಥಿ ನಿಲಯಗಳಿಗೆ ಹೋಗ್ತಾರೆ, ಜಾತಿಯ ಮಠಗಳಿಗೆ ಹೋಗ್ತಾರೆ. ಆ ಜಾತಿ ಮಠಗಳಲ್ಲಿ, ಆ ಜಾತಿಯ ವಿದ್ಯಾರ್ಥಿ ನಿಲಯಗಳಲ್ಲಿ ಬೆಳೆಯುವಂಥ ಹುಡುಗರು, ಕಲಿಯುವಂಥ ಹುಡುಗರು, ಒಟ್ಟಿಗೆ ಮಲಗುವಂಥವ್ರು ಅದೇ ಜಾತಿಯ ಬಗ್ಗೆನೇ ಕೇಳಿಸ್ಕೊಳ್ತಾ ಇರ್ತಾರೆ, ತಮ್ಮ ಜಾತಿಯನ್ನು ಶ್ರೇಷ್ಠ ಅಂತ ಅಂದುಕೊಳ್ತಾ ಇರ್ತಾರೆ. ಈ ಜಾತಿಯ ಶ್ರೇಷ್ಠತೆಯನ್ನು ಎತ್ಕೊಂಡವರು ಈ ಫಾರ್ಮೇಷನ್ ಪೀರಿಯಡ್ನಲ್ಲಿ ಮಗುವಿನ ಮನಸ್ಸು ಮತ್ತು ಹೃದಯ ಎಲ್ಲವೂ ಕೂಡ ರೂಪುಗೊಳ್ಳುವ ಸಮಯದಲ್ಲಿ ಜಾತಿಯ ಶ್ರೇಷ್ಠತೆಯನ್ನು ಎತ್ಕೊಂಡು ಹೊರಗಡೆಗೆ ಬಂದವನು ಬೇರೆಯವರ ಜೊತೆಗಿನಲ್ಲಿ ಹೇಗಿರ್ತಾನೆ? ಜಾತ್ಯತೀತವನ್ನು ಮಾತಾಡಿಕೊಂಡು ಈಗ ಹೇಗೆ ರಾಜಕಾರಣಿಗಳು ಜಾತಿಯ ಆಧಾರದಲ್ಲಿ ಓಟ್ಗಳ ಬ್ಯಾಂಕ್ಗಳನ್ನ ಗುರುತಿಸ್ತಾರೋ ಹಾಗಾಗ್ತಾ ಹೋಗ್ತದೆ.
ಇದೆಲ್ಲವೂ ಕೂಡ ಎಷ್ಟೊಂದು ಪ್ರಭಾವಗಳಾಗ್ತಾ ಇರ್ತವೆ. ಇಂತಹ ಸಮಯದಲ್ಲಿ ಇಂತಹ ಪ್ರಭಾವಗಳಿಂದ ಬಿಡಿಸ್ಕೊಂಡು ನಾನು ಹೇಗೆ ನನ್ನ ಇಂಡಿವಿಜುವಲ್ ಆಗಿ ನನ್ನ ಪ್ರಜ್ಞೆಯನ್ನು ನಾನು ಹೇಗೆ ಕಪಟವಿಲ್ಲದೆ ನಾನು ಸಂವಾದ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನು ಗಮನಿಸಬೇಕಾಗ್ತದೆ. ಮಕ್ಕಳನ್ನು ಕೊಂದವರು ರಕ್ತದ ನದಿ ಹರಿತಿದೆ, ಕಡಲ ಜೀವಿಗಳು ನರಳುತ್ತಿದೆ ಅಂತ ಮಲ್ಲಿಕಾರ್ಜುನ ಮಹಾಮನೆ ಹೇಳಿದ್ದೇನು ಅಂತಂದರೆ, ಪೂರ್ತಿ ಅದರ ರೂಪಕವನ್ನು ನೋಡಿ ಎಲ್ಲರೂ ಕೂಡ ಅವರವರ ಅಹಂಕಾರ, ಸ್ಪರ್ಧೆ ಮತ್ತು ವಿವೇಚನೆ ಇಲ್ಲದೆ, ಪ್ರಜ್ಞೆ ಇಲ್ಲದೆ ಇದೆಲ್ಲದರ ಕಾರಣದಿಂದ ರಕ್ತವನ್ನು ಹರಿಸ್ತಾ ಇದ್ದಾರೆ. ಆದರೆ ನರಳುತ್ತಾ ಇರೋದು ಯಾರು? ಜೀವಿಗಳು. ಎಲ್ಲ ಜೀವಿಗಳು ಒಟ್ಟಿಗೆ ನರಳಿಕೊಂಡು ಹೋಗ್ತಾ ಇರ್ತದೆ. ತೈಲಕ್ಕಾಗಿ ರಕ್ತ ಹರಿಸ್ತಾ ಇದ್ದಾರೆ, ಆದರೆ ಮುಂದೊಂದು ದಿನ ಅವರು ರಕ್ತವನ್ನೇ ತೈಲವನ್ನಾಗಿ ಮಾಡಲಿಕ್ಕೆ, ಇದು ಉರಿಸ್ತಾ ಇರೋದು, ಈ ಬೆಂಕಿ ಉರಿಸ್ತಾ ಇರೋದು ರಕ್ತದ ತೈಲದಿಂದಲೇ ಇದು ಆಗ್ತಾ ಇರೋದು. ಇವತ್ತು ನಾವು ಇದೊಂದು ವೇದಿಕೆ ಆಗಬೇಕು ಅಂತನ್ನೋದು, ಏನದು ಆತ್ಮಾವಲೋಕನದ ವೇದಿಕೆ ಆಗಬೇಕು ಅಂತನ್ನೋದಕ್ಕೆ ಹಲವಾರು ಕವಿಗಳು ಇಲ್ಲಿ ಬಹಳ ಅದಕ್ಕೆ ಕಾಣಿಕೆಗಳನ್ನ ಕೊಟ್ಟರು, ಅದನ್ನು ರಿಫ್ಲೆಕ್ಟ್ ಮಾಡಿದ್ರು ಅವ್ರಿಗೆ ಗೊತ್ತಿಲ್ಲದೇನೆ ಅಂತ ಅಂದ್ಬಿಟ್ಟು. ಪ್ರಭು ಜೈರಾಮ್ ಅವರು ಮಾತಾಡಬೇಕಾದ್ರೆ ಈ ದಪ್ಪ ಸಣ್ಣದು ಹೇಳಿದ್ರಲ್ಲ, ನಂದು ತೀವ್ರವಾದ ಆಕ್ಷೇಪ ಇದೆ ಅದ್ರ ಬಗ್ಗೆ. ಬಾಡಿ ಶೇಮಿಂಗ್ ಈಸ್ ರಿಯಲಿ ಅದನ್ನು ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸಣ್ಣಗಿರೋದು ಸಣ್ಣಗಿರ್ತಾನೆ, ದಪ್ಪಗಿರ್ತಾನೆ, ಕಪ್ಪಗಿರ್ತಾನೆ, ಬೆಳಗಿರೋನು ಅವನ ಎತ್ತರ, ಸಣ್ಣ, ದಪ್ಪ, ಉದ್ದ, ಇದು ಯಾವುದೂ ಕೂಡ ನಮ್ಮ ಇದು ವಿಷಯ ಅಲ್ಲ, ನಮ್ಮ ವಸ್ತುಗಳಲ್ಲ ಅವುಗಳು. ಬಾಡಿ ಶೇಮಿಂಗ್ ಅದು ಸಹಜ. ಅದನ್ನು ನಾವು ಯಾವಾಗಲೂ ನಮ್ಮನ್ನು ಬೆಳ್ಳಗಿರೋನಿಗೆ ಕಪ್ಪಗಿರೋನು ನೋಡಿ, ಇದು ಫೇರ್ ಆ್ಯಂಡ್ ಲವ್ಲಿ ಅವರು ಮಾಡಿದ್ರಲ್ಲ, ನಿಮ್ಮ ತ್ವಚೆ ಗೌರವ ವರ್ಣಕ್ಕೆ ತಿರುಗುವುದು ಅಂತ. ಅದೊಂದು ರೇಸಿಸಮ್. ಕಪ್ಪಗಿರೋರಲ್ಲಿ ಆತ್ಮವಿಶ್ವಾಸ ಇಲ್ಲ. ಅವಳು ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡು ಅವಳು ಚೆನ್ನಾಗಿ ಹಾಡಬಲ್ಲಳು ಅಂತ ತೋರಿಸ್ತಿದ್ರು. ಇದೆಲ್ಲವೂ ಕೂಡ ಪರಸ್ಪರ ಹೋಲಿಕೆಗಳನ್ನು ಮಾಡುವುದು ಒಂದು ಅನಾರೋಗ್ಯಕರ, ಹೀನವಾದಂತಹ ವಿಷಯಗಳಾಗಿರ್ತವೆ. ನಾವು ಸಮಾಜದ ಜೊತೆಗೆ ಸಂವಾದ ಮಾಡಬೇಕಾದ್ರೆ ಇಂತಹ ವಿಷಯಗಳಲ್ಲಿ ಮತ್ತಷ್ಟು ಸೂಕ್ಷ್ಮಗಳಾಗುವಂತಹ ಮತ್ತು ಸಂವೇದನಾಶೀಲರಾಗುವಂತಹ ಅಗತ್ಯಗಳು ಇದೆ ಅಂತ. ನಾವು ಯಾವುದಕ್ಕೆ ಸೂಕ್ಷ್ಮರಾಗಬೇಕೋ ಅದಕ್ಕಾಗಲ್ಲ, ಯಾವುದ್ಯಾವುದಕ್ಕೂ ಆಗ್ತೇವೆ. ಯಾವ ವಿಷಯಕ್ಕೆ ಸಂವೇದನೆಯಿಂದ ಇರಬೇಕೋ ಅದಕ್ಕಾಗಲ್ಲ. ಯಾವುದನ್ನು ಮುಂದೂಡಬೇಕೋ ಅದನ್ನು ಮುಂದೂಡಲ್ಲ, ಯಾವುದನ್ನು ಈಗಲೇ ಮಾಡಬೇಕೋ ಅದನ್ನು ಮಾಡಲ್ಲ. ಇವೆಲ್ಲವೂ ನಮಗೆ ಈ ರೀತಿಯಲ್ಲಿ ಇದೆ. ಮತ್ತು ಇನ್ನು ದೇವರಾಜ್ ಮಾತಾಡಬೇಕಾದ್ರೆ ಮೊದಲನೇದಾಗಿಯೇ ಹೇಳಿದ್ರು, ಅವ್ರು ಯಾರೋ ಕಲಾವಿದರು, ಲಕ್ಷ್ಮೀ ಕಾರ್ಯಕ್ರಮವೋ ಸರಸ್ವತಿ ಕಾರ್ಯಕ್ರಮವೋ ಅಂತ. ಇದೊಂದು ಆಲೋಚನೆ ಇದೆಯಲ್ಲ, ಲಕ್ಷ್ಮಿ ಅಂತ ಅನ್ನೋದು ಅದು ಬಹಳ ಸಹಜವಾಗಿ ಅಗತ್ಯವಿರುವಂತಹ ಒಂದು ವಿಷಯ, ಅದು ಬೇಕಾಗಿರುವಂತಹದ್ದು. ಅಂದರೆ ಇದು ಸರ್ಕಾರ ಆಶ್ರಯನೂ ಕೊಡೋದಿಲ್ಲ. ಮುಂಚೆ ರಾಜಾಶ್ರಯ ಇದ್ದಂಗೆ ಈಗ ಸರ್ಕಾರದ ಆಶ್ರಯ ಇಲ್ಲ, ಇದು ಸರ್ಕಾರದ ಕರ್ತವ್ಯ. ಆವಾಗಿನ ಕಾಲದಲ್ಲಿ ರಾಜಾಶ್ರಯದಲ್ಲಿ ಎಲ್ಲ ಕಲಾವಿದರಿಗಿತ್ತು ಅಂತಂದರೆ ಅವನ ಅಭಿರುಚಿ, ಅವನ ಇಷ್ಟ, ಅವನ ತೆವಲು, ಇವುಗಳ ಆಧಾರದಲ್ಲಿ ಅವರ ಕವಿಗಳನ್ನು ಅವರು ಬಟ್ಟಂಗಿಗಳನ್ನ ಇಟ್ಕೊಳ್ತಾ ಇದ್ದಿದ್ದು. ಅವರ ಪ್ರಭುತ್ವವನ್ನು ವಿರೋಧಿಸುವಂತಹ ಕವಿಗಳನ್ನ ಅವರ ಆಸ್ಥಾನದಲ್ಲಿ ಇಟ್ಕೊಳ್ತಿದ್ರ? ಇಲ್ಲ. ರಾಜಾಶ್ರಯದಲ್ಲಿ ಇದ್ದಂತೆ ಇವಾಗ ನಮಗೆ ಸರ್ಕಾರ ಆಶ್ರಯದಲ್ಲ, ಸರ್ಕಾರದ ಇದು ಕರ್ತವ್ಯ. ಸರ್ಕಾರ ಇದನ್ನು ಸಮರ್ಪಕವಾಗಿ ನಿರ್ವಹಿಸಬೇಕಾಗಿರುವಂತಹ ಜವಾಬ್ದಾರಿ ಇದು. ಅವರು ರಾಜರ ಥರ ವರ್ತಿಸ್ಕೂಡ್ದು, ಅವ್ರಿಗಿಷ್ಟ ಬಂದಂಗೆ. ಅವರು ಬಟ್ಟಂಗಿಗಳು ಪ್ರಾಧಿಕಾರದಲ್ಲಿರೋರಾಗಲಿ, ಅಕಾಡೆಮಿಗಳಲ್ಲಿರೋರಾಗಲಿ, ಅವ್ರು ಯಾರಾದರೂ ಬಟ್ಟಂಗಿಗಳಾಗಿ ಇರುವವರು ಅಂತಂದರೆ ಆ ಸ್ಥಾನಗಳಿಗೆ ಅದು ಸಂಪೂರ್ಣವಾಗಿ ಅವರು ಏನು ಹೇಳ್ತಾರೆ, ಅದೊಂದು ಏನದು ಅನರ್ಹರು, ನಾಲಾಯಕಗಳಾಗ್ತಾರೆ. ನಮಗೆ ಬೇಕಾಗಿರೋದು ಪ್ರಭುತ್ವ. ನಮಗೆ ಅದು ಅವರು ಮರ್ಜಿಗೆ ಮಾಡೋದಲ್ಲ, ಅದು ಅವ್ರ ಕರ್ತವ್ಯ. ಅದು ರಾಜಾಶ್ರಯದಂತೆ ನಮಗೆ ಸರ್ಕಾರದ ಆಶ್ರಯ ಇಲ್ಲ, ಅದು ಬೇಕಾಗಿರುವುದು, ಅದು ಮಾಡಲೇಬೇಕಾಗಿರುವಂತಹ ಕರ್ತವ್ಯ. ಅದಕ್ಕೋಸ್ಕರ ಅವರಲ್ಲಿ ಪಾಲಿಸಿಗಳಿದೆ, ಹಣಗಳಿದೆ, ಇದೆಲ್ಲವೂ ಇದೆ. ನಮ್ಮವ್ರಿಗೆ ಮಾತ್ರ ಕೊಡೋಣ ಅಂತಂದರೆ ಬಕೀಟ್ಗಳಿಗೆ, ಚಮಚಗಳಿಗೆ, ಚೇಲಾಗಳಿಗೆ, ನನ್ನ ಮನೆ ಸುತ್ತುತ್ತವ್ರು ಅವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿ ಆವಾಗ ಸಂಸ್ಕೃತಿ ಬಗ್ಗೆ, ಭಾಷೆ ಬಗ್ಗೆ ಮಾತಾಡೋದು ಬೇಡ. ಇದು ಆಗಬೇಕಾಗಿದೆ. ನಾವು ಚೇಲಾಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೋಸ್ಕರ ಇಟ್ಟಿರೋದಲ್ಲ ಸರ್ಕಾರವನ್ನು.
ಅವ್ರ ಹಿಂದ್ಗಡೆ ಸುತ್ತುವವರಿಗೆಲ್ಲ ಕೊಡಬೇಕಾಗಿರೋದು. ಇದು ಅವರ ಕರ್ತವ್ಯ, ಅವರು ಅದನ್ನು ಮಾಡಬೇಕು ಅಷ್ಟೇ. ಏನೇ ಆಗಲಿ, ಈ ಹಬ್ಬಗಳು ಇವೆಲ್ಲವೂ ಕೂಡ ನಮ್ಮಲ್ಲಿರುವಂತಹ ಒಂದು ಸಂತೋಷವನ್ನು ಹೆಚ್ಚಿಸಲಿಕ್ಕೆ, ಹಂಚ್ಕೊಳ್ಳೋದಕ್ಕೆ, ಈ ಮಗುವಿನಂಗೆ ನಾವು ಮುಕ್ತವಾಗಿ ಇರಲಿಕ್ಕೆ ಸಾಧ್ಯವಾಗುತ್ತಾ ನೋಡೋಣ. ಜೀಸಸ್ ಹೇಳ್ತಾನೆ, ಅನ್ಲೆಸ್ ಯು ಬಿಕಮ್ ಲಿಟಲ್ ಚಿಲ್ಡ್ರನ್ ಯು ಕೆನಾಟ್ ಎಂಟರ್ ಇನ್ ಟು ದ ಕಿಂಗ್ಡಮ್ ಆಫ್ ಹೆವೆನ್ ಅಂತ. ಅಂದರೆ ನೀವು ಮಗುವಿನಂತಾಗದೇ ಹೋದರೆ ನಿಮಗೆ ಸ್ವರ್ಗ ಅನ್ನೋದೇ ಇಲ್ಲ ಅಂತ ಹೇಳ್ತಾನೆ. ಮಗುವಿನಂತಾಗುವುದು ಅಂತಂದರೆ ಏನು? ಪಕ್ಷಪಾತವಿಲ್ಲದೇ ಇರುವುದು, ನಮ್ಮವರು ತಮ್ಮವರು ಅಂತ ಪಕ್ಷಪಾತಗಳಿಲ್ಲದೆ ಇರೋದು, ಪ್ರಿಜುಡೈಸ್ಡ್ ಮೈಂಡ್ ಸೆಟ್ ಇಲ್ಲದೆ ಇರೋದು, ದುರಾಸೆಗಳು ಇಲ್ಲದೆ ಇರೋದು, ಈ ಪೂರ್ವಾಗ್ರಹ ಪೀಡಿತವಾಗಿರುವಂಥ ಮನಸ್ಥಿತಿ ಇಲ್ಲದೆ ಇರೋದು, ಇಂತಹದ್ದು ನಾವು ಮಕ್ಕಳಲ್ಲಿ ಮಕ್ಕಳಾಗಿ ಇದ್ದು ಅದನ್ನೆಲ್ಲ ಗಮನಿಸಬೇಕಾಗ್ತದೆ. ಯಾವ ಒಬ್ಬ ವ್ಯಕ್ತಿಯೂ ಕೂಡ ತನ್ನನ್ನು ತಾನು ಗುರುತಿಸಿಕೊಳ್ಳದೆ, ತನ್ನನ್ನು ತಾನು ಅವಲೋಕನ ಮಾಡಿಕೊಳ್ಳದೆ, ಈ ಸೂಕ್ಷ್ಮತೆಯನ್ನು ಅವನು ಪಡ್ಕೊಳ್ಳದೆ ಹೋದರೆ ಸಮಾಜದ ಜೊತೆಗೆ ಸಂವಾದ ಮಾಡಲಿಕ್ಕೆ ಆಗೋದಿಲ್ಲ. ನಾವು ನಮ್ಮ ಸಮಾಜದ ಜೊತೆಗೆ ಸಂವಾದ ಮಾಡಬೇಕಾಗಿರುವಂಥ, ಸಮಾಜದಿಂದ ಪಡ್ಕೊಳ್ತಾರೆ, ಜನಗಳಿಂದ ಪಡ್ಕೊಳ್ತಾರೆ ಅಂತ ಕಲಾವಿದರು ಯುದ್ಧವನ್ನು, ಸಮಾಜವೇ ನಾಶವಾಗ್ತಾ ಇದ್ದಾಗ, ಭೂಮಿಯೇ ನಾಶವಾಗ್ತಾ ಇದ್ದಾಗ ಅವರು ಹೇಗೆ ಸುಮ್ಮನೆ ಇರ್ತಾರೆ ಅಂತ ಅನ್ನೋದು ನನ್ನ ದೊಡ್ಡ ಪ್ರಶ್ನೆ ಮತ್ತು ನನ್ನ ಖಂಡನೆ, ಧಿಕ್ಕಾರ ಅವರಿಗೆ. ಇದು ನಮ್ಮ ಶೃಂಗಾರ ಕಾವ್ಯದ ಮತ್ತು ಇವುಗಳ ಸಮಯ ಅಲ್ಲ. ಸಂಕಟದಲ್ಲಿ ನಾವು ಇವುಗಳ ನಡುವೆ ನಮ್ಮ ಬಾಯಾರ್ದಾಗ ಒಂದಿಷ್ಟು ನೀರು ಕುಡಿದುಕೊಳ್ಳೋ ಹಾಗೆ, ಹಸವಾದಾಗ ಒಂದಿಷ್ಟು ತಿಂದುಕೊಳ್ಳೋ ಹಾಗೆ ಒಂದಷ್ಟು ಶೃಂಗಾರ, ನಮ್ಮ ಸಂತೋಷಗಳು ನಮಗೆ ಒಂದಿಷ್ಟು ಉಳಿಸ್ಲಿಕ್ಕೆ, ಭರವಸೆ ಕೊಡಲಿಕ್ಕೆ ಇವೆ. ಅಷ್ಟೇ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.